ಸಿಂಧೂ ನದಿಯ ನಾಗರಿಕತೆಯಿಂದ ಹಿಡಿದು 6500 ವರ್ಷಗಳಿರುವಂತಹ ಈ ಭಾರತ ಇತಿಹಾಸ, ಉಜ್ವಲವಾದ ಇತಿಹಾಸ ಇರುವಂತಹ ಈ ಭಾರತ, ಇದರ ಒಮ್ಮೆ ಚರಿತ್ರೆಯನ್ನು ನೀವು ನೋಡಿ. ಇಲ್ಲಿ ಗತಕಾಲದ ಚರಿತ್ರೆಗಳಲ್ಲಿ ರಾಜ ಮಹಾರಾಜರುಗಳು ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು. ಆದರೆ ಈ ಭಾರತ 6500 ಇತಿಹಾಸಗಳಲ್ಲಿಯೂ ಕೂಡ ಒಂದು ಧರ್ಮಕ್ಕೆ ಸೀಮಿತವಾದ ರಾಷ್ಟ್ರವಾಗಿ ಇದು ಉದಯವಾಗಲಿಲ್ಲ. ಅದು ಸಾಧ್ಯವೂ ಕೂಡ ಇಲ್ಲ. ಒಮ್ಮೆ ನೀವು ಚರಿತ್ರೆಯನ್ನು ನೋಡಿ. ಅಶೋಕ ಚಕ್ರವರ್ತಿಯ ಕಥೆಯನ್ನು ನಾವು ಕೇಳಿದ್ದೇವೆ. ಈ ರಾಷ್ಟ್ರ ಧ್ವಜದಲ್ಲಿ ಅಶೋಕ ಚಕ್ರವರ್ತಿಯ ಚಕ್ರವನ್ನು ನಾವು ಅಳವಡಿಸಿದ್ದೇವೆ. ಆ ಅಶೋಕ ಚಕ್ರವರ್ತಿಯು ಈ ದೇಶದಲ್ಲಿ ಹಲವಾರು ವರ್ಷಗಳ ಕಾಲ ಈ ದೇಶವನ್ನ ಆಳ್ವಿಕೆಯನ್ನು ನಡೆಸಿದ್ರು. ಆದರೆ ಅಶೋಕ ಚಕ್ರವರ್ತಿ ಒಂದು ಬೌದ್ಧ ಧರ್ಮದ ವಿಶ್ವಾಸಿಯಾಗಿದ್ರು. ಆದರೆ ಯಾವತ್ತೂ ಕೂಡ ಈ ದೇಶವನ್ನು ಬೌದ್ಧ ಧರ್ಮದ ರಾಷ್ಟ್ರವನ್ನಾಗಿ ಅಶೋಕ ಚಕ್ರವರ್ತಿ ಮಾಡಲಿಲ್ಲ. ಅವಕಾಶಗಳು ಅವರ ಮುಂಭಾಗದಲ್ಲಿತ್ತು, ಆದ್ರೆ ಅದನ್ನು ಅವರು ಮಾಡಲಿಲ್ಲ. ಅವರು ಕಳಿಂಗ ಸಾಮ್ರಾಜ್ಯದ ಮೂಲಕ ಈ ರಾಜ್ಯವನ್ನ ಆಳ್ವಿಕೆಯನ್ನು ನಡೆಸಿದ್ರು. ಅದೇ ರೀತಿಯಲ್ಲಿ ಚಂದ್ರಗುಪ್ತ ಮೌರ್ಯವು ಕೂಡ ಈ ದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು. ಅವರು ಜೈನ ಧರ್ಮದ ವಿಶ್ವಾಸಿಯಾಗಿದ್ರು, ಜೈನ ಧರ್ಮದ ಅನುಯಾಯಿಯಾಗಿದ್ರು. ಅವರಿಗೆ ಈ ದೇಶದಲ್ಲಿ ಜೈನ ಧರ್ಮದ ರಾಷ್ಟ್ರವನ್ನ ಕಟ್ಟಿಕೊಂಡು ಇಲ್ಲಿ ಆಳ್ವಿಕೆಯನ್ನು ನಡೆಸಬಹುದಿತ್ತು. ಆದ್ರೆ ಅವರು ಮೌರ್ಯ ಸಾಮ್ರಾಜ್ಯದ ಮೂಲಕ ಈ ದೇಶವನ್ನ ಆಳ್ವಿಕೆಯನ್ನು ನಡೆಸಿದ್ರು. ಹೀಗೆ ರಾಜರುಗಳ ಮಹಾರಾಜರುಗಳ ಕಥೆಗಳನ್ನ ಘಟನೆಗಳನ್ನ ಹೇಳಿದ್ರು ಕೂಡ ಯಾರು ಕೂಡ ಧರ್ಮಕ್ಕೆ ಸೀಮಿತವಾಗಿ ಇಲ್ಲಿ ದೇಶವನ್ನು ಆಳ್ವಿಕೆಯನ್ನು ನಡೆಸಲಿಲ್ಲ. ಇನ್ನು ಮುಸ್ಲಿಮರ ಕಥೆಯನ್ನು ಹೇಳುವುದಾದರೆ ಸರಿಸುಮಾರು ಸುದೀರ್ಘವಾದ 860 ವರ್ಷಗಳ ಕಾಲ ಈ ದೇಶವನ್ನು ಆಳ್ವಿಕೆಯನ್ನು ನಡೆಸಿದ್ರು. ಮುಹಮ್ಮದ್ ಬಿನ್ ಕಾಸಿಂ ಎಂಬಲ್ಲಿಂದ ಹಿಡಿದು ಮೊಘಲ್ ಚಕ್ರವರ್ತಿ, ಮೊಘಲ್ ಸಾಮ್ರಾಜ್ಯದ ಕೊನೆಯ ಕೊಂಡಿಯಾದ ಸ್ವಾತಂತ್ರ್ಯ ಹೋರಾಟಗಾರರಾದ ಬಹದ್ದೂರ್ ಶಾ ಜಫರ್ ತನಕ ಸರಿಸುಮಾರು 860 ವರ್ಷಗಳ ಕಾಲ ಇಲ್ಲಿ ಮುಸ್ಲಿಮರು ಆಡಳಿತವನ್ನು ನಡೆಸಿದ್ರು. ಆದ್ರೆ ಅವರು ಯಾರು ಕೂಡ ಇಲ್ಲಿ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡಲಿಲ್ಲ. ಆ ಕನಸನ್ನು ಕೂಡ ಕಾಣಲಿಲ್ಲ. ಕಾರಣ ಅಂತಹ ಕನಸು ಅವರಿಗೆ ಅಗತ್ಯವಿರಲಿಲ್ಲ. ಅವರು ಅವರ ಕುಟುಂಬದ, ಅವರ ಮನೆತನದ, ಅವರ ಸಾಮ್ರಾಜ್ಯವನ್ನ ಕಟ್ಟಿಕೊಂಡು ಇಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು. ಆದ್ದರಿಂದ ಈ ರಾಷ್ಟ್ರ ಯಾವತ್ತೂ ಕೂಡ ಬಹುತ್ವವನ್ನು ತುಂಬಿದ ಭಾರತವಾಗಿದೆ. ಆದ್ದರಿಂದಲೇ ದೇಶ ಮಂಟೆ ಮಂಟಿಕಾದು, ದೇಶ ಮಂಟೆ ಮನುಷ್ಯನು ಅಂತ ಹೇಳಿ ಏನು ತೆಲುಗು ಭಾಷೆಯಲ್ಲಿ ಕವಿಗಳು ವರ್ಣಿಸಿದ ಹಾಗೆ ಮನುಷ್ಯರು ತುಂಬಿದಂತಹ ಭಾರತವಾಗಿದೆ ಭಾರತ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಈ ಭಾರತದ ಬಹುತ್ವವನ್ನು ಅಂಗೀಕರಿಸಲು ಸಾಧ್ಯವಾಗದ, ಎಲ್ಲರನ್ನೊಳಗೊಂಡ ಈ ಪವಿತ್ರವಾದ ಭಾರತ, ಎಲ್ಲರನ್ನೊಳಗೊಂಡ ಭಾರತ ಎಂಬ ಪರಮ ಸತ್ಯವನ್ನು ಅಂಗೀಕರಿಸಲು ಸಾಧ್ಯವಾಗದ ಈ ದೇಶದಲ್ಲಿ ಒಂದು ಮತ, ಒಂದು ಧರ್ಮ, ಒಂದು ಪಥ, ಒಂದು ಕೋಮಿಗೆ ಅಂತ ಹೇಳಿ ಈ ಬೃಹತ್ತಾದ ಭಾರತವನ್ನ ಕಟ್ಟಿ ಹಾಕುವ ಕೆಲವೊಂದು ದುಷ್ಟ ಶಕ್ತಿಗಳಿಂದ ಈ ನಾಡಿನ, ಈ ದೇಶದ ಸ್ವಾಸ್ಥ್ಯ ಕೆಟ್ಟು ಹೋಗುತ್ತಿದೆ.